ಯಾಕೆ ನನ್ನ ಬಟ್ಟೆ ಎಲ್ಲ ತೆಗೆದು ಹೊರಕ್ಕೆ ಹಾಕಿದ್ಯಾ? ಯಾಕೆ ಹೊರಕ್ಕೆ ಹಾಕಿದ್ಯಾ? ಬಟ್ಟೆ ಒಗ್ದಿಲ್ಲ ಏನಿಲ್ಲ, ಎಲ್ಲ ತಗೊಂಬಂದು ಹೊರಕ್ಕೆ ಹಾಕಿದ್ಯಲ್ಲೇ. ಯಾಕೆ ಇಂಥ ಪಿತಿರು ಮಾಡ್ತೇನೆ? ಅಲ್ಲ, ನೀನು ದುಡಿತೀನಿ ಅಂತ ಹೇಳಿ ನನ್ನ ಮೇಲೆ ಇವಾಗ ಏನು ಇಲ್ಲದ್ದೆಲ್ಲ ಪೌರುಸ ತೋರಿಸ್ತಾ ಇದೆಯಾ? ಲೇ, ದುಡಿತೀನಿ ಅಂತ ಹೇಳಿ ಎಲ್ಲ ಮಾಡೋದು ಸರಿ ಇಲ್ಲ. ಆಯಮ್ಮಗೆ ಯಾಕೆ ಫೋನ್ ಮಾಡಿ ಕರೆಸಿ ಇವಾಗ ನಾನು ಮೆಟ್ನಾಗ ವಹಿಸ್ತೆ. ನಿಮ್ಮ ಮನೆಯಾಗ್ಲಾರ ಹಿಂಗೆ ಮಾಡಿರೋ ನನಗೆ ಮರ್ಯಾದೆ ಇರುತ್ತೆ. ಎಣ್ಣಿಲ್ವೇನೋ ಮತ್ತೆ ಇವಾಗ ಅತ್ತೆ ಸೊಸೆ ಇಬ್ಬರು ಸೇರಿ ಹೊರಕ್ಕೆ ಹಾಕ್ತಾ ಇದ್ದೀನಿ. ನಿನ್ನ ಬಟ್ಟೆ ಒಗಿದಿಲ್ದವು, ಈ ಬ್ಯಾಗ್ನಾಗಳವು ಒಗ್ದಿರವು. ತಾನಾಗೆ ಇಟ್ಕೊಂಡು ಎಲ್ಲಾನ ಇರು. ಅವ್ನು ಒಗ್ದಾಕಿ ಹೋಗಲಿ. ಹಿಂಗೆ ಬದುಕು ಮಾಡೋರಿಗೆ ಮಾಡ್ಕೊಡೋದು ಕಷ್ಟ ಇವಾಗ ಅಂತ ಅದ್ರಾಗ ದಂಟು ಪಿಂಡ ನಂಗೆ ಮನೆಯಾಗ ಸೇರ್ಕೊಂಡಿರೋ ನೀನು ಯಾವನ ಮಾಡ್ಕೊಡ್ತಾನೆ? ಯಾವಳು ಮಾಡ್ಕೊಡ್ತಾಳೆ ನಿನಗೆ? ನಡಿ ಆಸೆಗೆ, ತಕೊಂಡು ನಡಿ ಆಸೆಗೆ. ನಿಂದಲ್ಲ ಇವಾಗ ಅವಳು ಮನೇನ ಸಾಲ ತೀರಿಸ್ತಾ ಇದ್ದಾಳಲ್ಲ, 2-3 ತಿಂಗಳು ಸಾಲ ತೀರಿಸ್ತಾ ಇರೋದು ಅವಳು. ಅದಕ್ಕೇನೆ ಅವಳದಿದ್ದು ಮನೆ ಇವತ್ತು. ಹೋಗು, ದುಡಿಲಿಲ್ಲ ಅಂದರೆ ಇಷ್ಟೇ ಮತ್ತೆ ನೀನು ಮರ್ಯಾದೆ ಇರಲ್ಲ. ಹೋಗೋ. ಏನಾನ ಕಾಲಿಟ್ಟು ಹೇಳ್ತೀನಿ, ದರ 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 ಕಾಲು ಹಿಡ್ಕೊಂಡು ಯಾವ್ದು ಬಿಡ್ತೀನಿ ಮಾರಾಕಿ. ಏನಾನ ಕಾಲಿಟ್ಟು ಹೇಳ್ತೀನಿ, ಕಾಲು ಮರಿ ತಪ್ಪ ಮಂಗೆ ಕ್ಯಾಡಿಕೊಂಡು ಯಾಕಂಬಿಡ್ತೀನಿ. ನಾನೊಂದು ಕಾಲು ನಮ್ಮ ಅತ್ತೆ ಒಂದು ಕಾಲು ಹಿಡ್ಕೊಂಡು ದರ 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 ಹೇಳಿದ್ ಬಿಡ್ತೀನಿ ಮಾರಾಕಿ. ಏನನ್ನ ಮನೆಯ ಕಾಲಿಕ್ಕು ಲೋಪ. ದುಡಿಲಿಲ್ಲ ಅಂದಮೇಲೆ 1 ರೂಪಾಯಿ ದುಡಿಲಿಲ್ಲ ಅಂದಮೇಲೆ ಗಂಡಸಾಗಿ ನೀನು ಇರೋದು ಸುಮ್ಮನೆ ವೇಸ್ಟ್ ಕಾಣು. ಹೋಗು. ಎಲ್ಲಾನ ಎಲ್ಗಾನ ಹೋಗು. ನಿನ್ನ ಬಟ್ಟೆ ಒಗ್ದಿಲ್ದ ತಾಂಡಾಗ ಎಲ್ಲಾನ ಇಕ್ಕೆ. ನೀನು ಯಾರಿಗೆ ಬೇಕು ಬಟ್ಟೆಗಳು ತಾಂಡು ನಡಿ ಹಸಿಕ್ಕೆ. ನಡಿ ಹಸಿಕ್ಕೆ ತಕೊಂಡು ಇಲ್ಲೆಲ್ಲಾನ ಇದೆಯಾ? ಥೂ, ಇನ್ನು ಮರಿಯ ನಾವು ಹೇಳಿದ್ವಿ. ಆ ಹುಡುಗನ ಕಂಡಾರ ಮಕ್ಕಳನ್ನ ಯಾಕೆ ಕರ್ಕೊಂಬಂದು ಏನಿಸ್ತೀವಿ ಅಂತೇಳಿ ನಾವು ಹೇಳಿಲ್ವಿ. ಕೇಳ್ದಿಲ್ದ ಅಂಡಾರ್ತಾಗೆ ಅಲ್ಲ, ನೀವಿಬ್ಬರು ಸೇರ್ಕೊಂಡು ಅತ್ತೆ ಸೊಸೆ ಇಬ್ಬರು ಸೇರ್ಕೊಂಡು ನಾನು ಮೆಟ್ನಾಗ ವಹಿಸ್ತಿರಲ್ಲ. ಎಷ್ಟು ಮೊಟ್ಟೆ ಇರ್ಬೇಡ ನೀವು. ಇಬ್ಬರು ಸೇರ್ಕೊಂಡು ನಾನು ಓಡಿಸ್ತಿರಲ್ಲ. ಲೇ, ನಿಮ್ಮ ಮನೆಯಾಗ ಕಾಲಿಕ್ಕಲ್ಲ ಕಡೆ ಹೋಗ್ತೀನಿ ಕಣೆ. ನನಗೆ ಹೆಂಗಿರ್ಬೇಕು ಅಂಬೋದು ಗೊತ್ತೈತಿ. ಅಲ್ಲ, ನನ್ನೇ ಈ ಮನೆಯಿಂದ ಹೊರಕ್ಕೆ ಹಾಕ್ತಾ ಇದ್ದೀರಲ್ಲ, ಎಷ್ಟು ಇರ್ಬೇಡ ನಿಮ್ಗೆ ಅತ್ತೆ ಸೊಸೆ ಇಬ್ಬರೊಳ್ಗೊಂದು. ಕಂಡಾರು ಹೆಂಗಸ್ರತಂಗೆ ನಾನು ಮೆಟ್ನಾಗ ವಹಿಸಿರಲ್ಲ, ಕಂಡಾರ್ತಂಗೆ ನನ್ನ ಬೆಲೆ ಕಳೆದ್ರಲ್ಲ ನೀವು. ಯಾಕೋ ಸಿನ್ನಮ್ಮ ಬಟ್ಟೆನೆಲ್ಲ ತೆಗ್ದು ಕೆಸ್ತಾ ಇದೀಯಾ? ಇಲ್ಲಕ್ಕ, ನಮ್ಮ ಮನೆಯಾಗ ಇಕ್ಕೆಮಲ್ಲ ಭಾಗ್ಯಕ್ಕಯ್ಯ. ಇವನ್ನ ದುಡಿದಿಲ್ದ ಏನು ಕಿಕ್ಕೆಂಡು ಸುಮ್ಮನೆ ಅದಕ್ಕೆ ಬಟ್ಟೆ ಒಗ್ದಿಲ್ಲ. ಸುಮ್ಮನೆ ಬಟ್ಟೆ ಬಿಚ್ಚಿ ಹಾಕ್ತಾನೆ, ನೀರು ಇಕ್ಕೆಂತಾನೆ. ದುಡಿಯೋದು ಮಾತ್ರ ಇಲ್ಲ, ತಿಂಬೋದು ಮಾತ್ರ ತಿಂತಾನೆ, ದುಡಿಯೋದು ಮಾತ್ರ ಇಲ್ಲ. ಅದಕ್ಕೇನು ಇಲ್ಲಾಡು, ಅವಾಗಿದ್ದಿಲ್ದವೆಲ್ಲ ಹಂಗೆ ಇಕ್ಕಿದೀವಿ. ಅವಾಗಿದ್ದಿಲ್ದವು ಈ ಬ್ಯಾಗ್ನಾಗಳ ಒಗ್ದಿರವು ಎಲ್ಲ ತೆಗ್ದು ಹಸಿಕ್ಕೆ ಹಾಕಿದೀವಿ. ಹೋಗ್ಲೇಳು, ಎಲ್ಗಾನ ತಾಂಡು ಹೋಗ್ಲೇಳು. ಗಂಡ ಇದ್ರು ಒಂದೇ ಸೊತ್ತರು ಒಂದೇ. ಏನೇ ಬೇಡ, ನಮ್ಮ ಮನೆಯಾಗ ಇರೋದೇ ಬೇಕಾಗಿಲ್ಲ ನೀನು. ನಡಿ ಹಸಿಕ್ಕೆ. ಅಲ್ಲ ಅಕ್ಕ, ಕಂಡರ ಮಕ್ಕಳನ್ನ ಬೇಡ ಕಣಪ್ಪ, ನಮ್ಮ ಮಗನೇ ಇದನ್ನು ಸ್ವಂತ ಮಗನ ಸಾಗಕ್ಕ ಯೋಗ್ಯತೆನೇ ನಮಗಿಲ್ಲ ಅಂದಮೇಲೆ ಕಂಡರ ಮಕ್ಕಳು ಆತಕಪ್ಪ ಅಂತ ಹೇಳಿ ಬುಡ್ಕಂಡ್ರಿ ಕೇಳಲಿಲ್ಲ. ಹಂಗೇನಿ ಕರ್ಕೊಂಬಂದ ಆಯಮ್ಮ ಹುಡಿಕೆ ಮುಂದೆ ಮೆಟ್ನಾಗ ಮಗನ ಕರ್ಕೊಂಡು ಹೋದ್ಲು. ಚಪ್ಪಲಿ ತಗೊಂಡು ಹೊಡೆದ್ಲಕ್ಕ. ಚಪ್ಪಲಿ ತಗೊಂಡು ಹೊಡೆದು ಕಂಡರ ಮಕ್ಕಳನ್ನ ಸಾಕಂಥದ್ದೇನು ಬೇಕಾಗಿತ್ತು? ನನ್ನ ಮಗುಗೆ ಮಾಡೋನು. ಇನ್ನು ಏನು ಮಾಡ್ತೀಯ? ಅವ್ನು ಇರೋ ನಮ್ಮ ಮಗುಗೆ ಮಾಡು. ಅವ್ನು ಇವಾಗ ಬರಲಿಲ್ಲ ಅಂದ್ಮೇಲೆ ಮುಂದೊಂದು ದಿನ ಬಂದೇ ಬರ್ತಾನೆ. ನೋಡ್ಕೊಂತಾನೆ ಆಗ್ತಾನೆ. ಅವನೇ ಆಗೋದು, ನಮ್ಗೆ ಇನ್ಯಾರೂ ಆಗಲ್ಲ. ಏಯ್ ಮುಚ್ಚ ಬಾಯಿ. ನಾನು ಲೋಪರ್ ನನ್ನ ಮಗ ನಮ್ಮನ್ನು ನೋಡ್ಕೊಂತಾನೆ, ನನ್ನ ಹಿಡ್ಕೊಂಡು ಒಯ್ತಾ ಇದ್ದಾನೆ ಅವನು. ಆ ಲೋಪರು ಕಚಡನ ಮಗ ಅವನು. ನನ್ನ ಮಗ ಅಲ್ವೇ ಅಲ್ಲ ಕಣೆ, ನನ್ನ ಮಗ ಅಲ್ಲ ಅವ್ನು, ನಿನ್ನ ಮಗ. ನನ್ನ ಮಗನೇ ಅನ್ಕೊಂತೀನಿ ಹೋಗ ಮರ ಇವಾಗ. ಯಾಕೆ ನನ್ನ ಮಗನೇ ಅನ್ಕೊಂತೀನಿ ಹೋಗಿ, ನಿನ್ನ ಮಗ ಅಲ್ದೇ ಇದ್ರೋಟಿ ಮಾತಾಡೋದು ನೋಡು. ತಲೆ ಕೆಟ್ಟವ್ರು ಮಾತಾಡ್ದಂಗೆ ಆಗ್ತೀನಿ. ಬುಜ್ಜಿ ಐತಿ ಎಂಬನಿ ಇಲ್ಲೇ ಎಂಬನಿ. ಒಳ್ಳೆ ತಲೆ ತಿಕ್ಕಲು ಹಿಡ್ದವ್ರು ಮಾತಾಡ್ದಂಗೆ ಮಾತಾಡ್ತೀಯಲ್ಲ. ಗೊತ್ತಾಯ್ದನ್ ನೋಡು. ಏನಾ ನಿನ್ನ ನನ್ನ ಮಗ ಏನಾ? ಬಾರೋ, ನಿನ್ನಿಂದ ನಾವು ಗುದ್ದಾಡಂಗತ್ತು ಬರಲ್ಲ. ನಿನ್ನಿಂದನ ನೀನು ಬತ್ತಾ ಹೋಗ್ತಾ ನೀನು ಇಲ್ಲಿದ್ದಿದ್ರೆ ನಾವು ಹೆಂಗೆ ಇರ್ತಿದ್ವಿ ಕಣಲ್ಲ. ನಿನ್ನಿಂದ ನಾವು ಒಯ್ದಾಡ್ಬೇಕಾಯ್ತು. ಏನೋ ಮಾಡ್ಕೊಂಡು ನಾಳಾಗ ಹೋಗು. ನನಗೇನು ಹೇಳ್ತೀನಿ ನೀನು? ನನಗೆ ಯಾಕೆ ಹೇಳ್ತೀಯ? ಹುಡ್ಗಂತಾಗ ಹಂಗೆ ಬಯಸ್ಕೋಬೇಕು. ಹಂಗೆ ಬಯಸ್ಕೊಂಡಾಗಲೇ ನೀನು ಮರ್ಯಾದೆ ಇಲ್ದಂಗೆ ಆಗೋದು. ಸುಮ್ಮನೆ ಹೋಗ್ತೀರ ಹುಡ್ಗನ್ನ ಅವ್ನ ಯಾಕೆ ಮಾತಾಡಿಸ್ತೀಯ ನೀನು? ಸುಮ್ಮನೆ ಇರಬೇಕು, ಮುಚ್ಕೊಂಡು ನೀನು. ನಿಂದೇನಾಯ್ತು? ನೀನು ನೋಡ್ಕೋಬೇಕು. ನೀನು ಹೋಗಿ ದುಡ್ದು ಬಾರಪ್ಪ ಅಂತ ಹೇಳಿ ಕರಿ ಅವಾಗ ಬತ್ತಾನೆ. ಎಂದು ನೀನು ನೋಡ್ಕೊಂಡಿದ್ಯಾ? ಏನು ನಾವು ತಂದೆ ತಾಯಿ ಆದ್ರೆ ನಾವೇನು ನೋಡ್ಕೊಂಡಿದ್ದೀವಿ ಹೇಳು ನೀನು? ಹೋಗಿ ಹಸಿಕ್ಕೆ ನೀನು ಬಟ್ಟೆ ತಕೊಂಡು ನೀನು ಇರಬೇಡ. ನೀನು ಮನೆಯಾಗ ಬರ್ಕೊಡು ನೀನು. ನೋಡಿ ಆಚಿಕ್ಕೆ ನಿಮ್ಮಪ್ಪ ಇನ್ನು ಮನೆಯಿಂದ ಆಚಿಕ್ಕೆ ಆಗ್ತಾ ಇದ್ದಾರೆ ಕಣಪ್ಪ. ಹೇಳಿ ನಿಮ್ಮ ಅಮ್ಮಗೆ ಬಂದಿಟ್ಟ. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನು ನೋಡ್ಕೊಂಡ್ರೆ ಸಾಕಾಗೈತೆ. ನನ್ನ ಕೆಲಸದ್ದು ನನ್ನ ಜೀವನ ನಾನು ನೋಡ್ಕೊಂಡ್ರೆ ಸಾಕಾಗೈತೆ. ಯಾರೇನು ಬಂದು ನನಗೇನು ಅವತ್ತಾಗಿಲ್ಲ, ನಾನೇನು ಇವತ್ತು ಯಾರಿಗೇನು ಹೇಳ್ಬೇಕಾಗಿಲ್ಲ. ಅಷ್ಟೇನು. ಯಾರು ಹೆಂಗನ ಮಾಡ್ಕೊಂಬ್ಲೇಳು. ನೋಡ ಹುಡುಗ ಹೇಳಿನೇ, ನಾನು ಯಾರ ಬಗ್ಗೆನ ತಲೆ ಕೆಡಿಸ್ಕೊಂಬಲ್ಲ ಅಂಬುತ್ತೆ. ಬಿಡತ್ತ ಪಾಪ ಅವಣ್ಣೆ, ನೀನಂಗೆ ಗೋಳೈಕೆಂತೀರ ಅಂತ ಹೇಳ್ತೀರಂಜಿ. ನಾವು ಎಷ್ಟು ಪಾಠ ಬೀಳ್ತಾ ಇದೀವಿ ಗೊತ್ತೇ? ಆ ಹುಡುಗನ ಬರ್ಬೇಡಪ್ಪ ಕಂಡಾರ ಮಕ್ಕಳನ್ನ ಅಂತ ಹೇಳಿ ಇಷ್ಟು ದಿವಸ ಹೇಳಿದ್ರು ಕೇಳ್ದಿಲ್ದಂಗೆ. ಆ ಹುಡುಗನ ಕರ್ಕೊಂಬಂದು ಅನ್ಸಿ 3-4 ದಿನ ಆ ಹುಡುಗ ಒಂದೇ ಸಂಕ್ ಬಡ್ಕೊಂಡು ಅಯ್ಯಮ್ಮ ಇವತ್ತು ಚಪ್ಪಲಿ ತಗೊಂಡು ಹೊಡೆದು ಕರ್ಕೊಂಡು ಹೋದ್ಲು ಅವ್ರ ಮಗನ. ಅಲ್ಲ, ಮರ್ಯಾದೆ ಬೇಡವೆ ಸ್ವಲ್ಪನಾದ್ರೂ? ಯಾರೇನಂದರು ಏನೋ ಅಂತ ಹೇಳಿ ಅದಕ್ಕೇನೆ ಬಟ್ಟೆ ಒಗ್ದಿಲ್ಲ ಏನಿಲ್ಲ. ಮನೆಯಾಗಿದ್ಮೇಲೆ ದುಡಿನಿಲ್ಲ ಅಂದಮೇಲೆ ಯಾರು ಮಾಡಿಕ್ತಾರೆ ಹೇಳಿ? ಯಾರು ಮಾಡಿಕಲ್ಲ. ಅದಕ್ಕೆ ಹೊರಕ್ಕೆ ಹಾಕ್ತಾಯಿದ್ದೀವಿ. ದುಡಿದ್ರೆ ಒಂದಿಟ್ಟು ಬೆಲೆ, ದುಡಿಲಿಲ್ಲ ಅಂದ್ರೆ ನಿನಗೆ ಅನ್ನೋ ಬೆಲೆ ಇರಲ್ಲ. ಹೋಗಿ ದುಡ್ಕೊಂಬ. ಹೋಗಿಲ್ಲ ನಮ್ಮ ಬೆಂಗಳೂರು ಕಡೆಗೆ ಬಟ್ಟೆ ಬರೀ ಎಲ್ಲ ತಗೊಂಡು ಹೋಗಿ ಎಲ್ಲ ದುಡ್ಕೊಂಬ.
ದುಡ್ದು ನನ್ನ ಪಾಡಿಗೆ ನಾನು ಇರ್ತೀನಿ. ದುಡ್ಕೊಂತೀನಿ ನಾನು. ದುಡ್ಕೊಂಡು ಯಾವ ಮಕ್ಳು ಬೇಡ, ಮರಿ ಬೇಡ, ಹೆಂಡ್ತಿ ಬೇಡ, ಸಂಸಾರನೇ ಬೇಡ, ಮನೇನೂ ಬೇಡ, ಎಲ್ಲ ತಿರ್ಬೋದು. ಈಗೇನು ದುಡ್ಕೊಂಡು ತಿನ್ಕೊಂಡು ಯಾವ್ದು ಬೇಕು ಅದನ್ನ ತಿನ್ಕೊಂಡು ಎಲ್ಲ ತಿರ್ಬೋದು. ಹಿಂಗೆ ಇರ್ತೀನಿ ಹೋಗಿ. ನಾನೇನು ₹1 ಕೊಡಲ್ಲ. ಹೋದ್ರು ನನ್ನ ಪಾಡಿಗೆ ನಾನು ಇರ್ತೀನಿ. ಹಂಗೆ ಇರೋಗ ಹೋಗು. ಎಲ್ಲಾನ ಇರು ಸರಿನಿ. ಯಾವ ಹೆಂಡ್ತಿ ಮಕ್ಕಳು ಯಾನು ಬೇಡ ಅಂತ ಇರೋನು ಹೋಗಿ ಅಲ್ಲೇ ಇರೋ ಹೋಗು. ಏನು ನೀನೇನು ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಅಲ್ಲೇ ಇದ್ಬಿಡು. ಯಾರೇನು ಮಾತಾಡಲ್ಲ, ನಿನ್ನೇನು ಯಾರು ಏನು ಅಂಬಲ್ಲ. ದುಡ್ಕೊಂಡು ನಿನ್ನ ಪಾಡಿಗೆ ನೀನು ತಿನ್ಕೊಂಡು ಇರು. ಹಂಗಾನ ಇರು. ನಿನ್ನ ಹೊಟ್ಟಿಗೆ ನೀನು ತಿಂಬಕ್ಕನ ದುಡ್ಕೊಂಡಿರು. ಯಾರು ಏನೋ ಅಂಬಲ್ಲ, ಯಾರು ಏನೋ ಮಾತಾಡಕ್ಕೆ ಹೋಗಲ್ಲ. ಹೋಗು ಸುಮ್ಮನೆ. ಇಲ್ಲಿಂದ ನಾನು ಸುಮ್ಮನೆ ಮಾತಾಡಬೇಡ. ಹೋಗಿ ಬ್ಯಾಗ್ ತಗೊಂಡು ದಾಲ್ಡಾನ ಕೊಡ್ರಿ ಬೆಂಗ್ಳೂರು ಕಡೆಗೆ ತಗೊಂಡು ಹೋಗ್ತಾನೆ. ಭಾಗ್ಯವ ನಾನು ಯಾತ ಬಗ್ಗೆಲ್ಲ ಭಾಗ್ಯಮ್ಮ. ನಮ್ಗೆ ಅಲ್ಲಿನೇ ಸಾಕಾಗೈತಿ ಅಂತಾಗಿ. ನಾವು ಯಾತ ಬಗ್ಗೆಲ್ಲ ಅಲ್ಲ ಕಣಮ್ಮ, ಅವ್ರು ಬಂದು ಕಂಡಾರು ಒಯ್ತಿದ್ರು. ಅಲ್ಲ ಇವ್ರು ಸುಮ್ಮನೆ ಇದ್ದಾರೆ ಅಂದರೆ ಅತ್ತೆ ಸೊಸೆ ಇಬ್ಬರು ಜೊತೆಯಾಗಿ ಎಂಥವ್ರು ಇರ್ಬೇಡ ಇವರು ಅತ್ತೆ ಸೊಸೆ ಇಬ್ಬರು. ಹೇಳಮ್ಮ ನೀನಾನ ಹೇಳಿ ಎಂಥವ್ರು ಇರ್ಬೇಡ ಅಂತ ಹೇಳು. ಯಾರು ಯಾತ ಹೇಳಿರು ನಾನು ಹಿಂಗೆ ಕೇಳಲ್ಲ. ಸುಮ್ಮನೆ ಹೋಗ್ತಾ ಇರು ಅಷ್ಟೇ. ನಮ್ಮ ಗಾಲನೇ ನಿಂತಾಗ ಅಯ್ಯಂದು ಸಾಕಾಗೈತೆ. ನಾನು ಇವಾಗ ದುಡಿತೀನಿ. ನಾವು ದುಡಿಯೋದು. ನೀನಲ್ಲ. ನೀನು ದುಡಿ ಹಂಗಿದ್ರೆ ನೀನು ಹೇಳ್ದಂಗೆ ಕೇಳ್ತಿದ್ದೆ. ಇವಾಗ ನಾನು ದುಡಿಯೋದು ಅಂದಮೇಲೆ ನಾನು ಹೇಳ್ದಂಗೆ ಕೇಳಬೇಕು. ನೀನು ಗಂಡಸಾಗಿ ದುಡಿಯೋಕ್ಕಾಗಲಿಲ್ಲ ಅಂದಮೇಲೆ ನಾನು ಹೆಂಗ್ಸಾಗಿ ದುಡಿತಾ ಇದ್ದೀನಿ ಇವತ್ತು. ಅದಕ್ಕೆ ನಾನು ಹೇಳ್ದಂಗೆ ನೀನು ಕೇಳಬೇಕು. ಇಲ್ಲಾಂದ್ರೆ ದುಡ್ಕೊಂಬಂದು ನೀನು ನಾನು ಹೇಳ್ದಂಗೆ ಕೇಳು ಅನ್ನೋ ಕೇಳ್ತೀನಿ. ದುಡ್ಕೊಂಬ. ದುಡಿದ್ರೆ ನೀನು ಹೇಳ್ದಂಗೆ ಮತ್ತೆ ಕೇಳೋದು. ₹1 ದುಡಿಯೋ ಯೋಗ್ಯತೆ ಇಲ್ಲ ಅಂತಂದ್ರೆ ಬರೀ ಖಾಲಿ ಮಾತಾಡ್ತಾನೆ. ಬರೀ ಹೋಗು ದುಡ್ಕೊಂಬರೋಗು. ನಾನು ನಿನಗೆಲ್ಲ ನೋಡ್ಕೊಂಬಲಿಲ್ಲ ಅಂದ್ರೆ ಕೇಳು. ದುಡಿದ್ರೆ ನಾನೆಲ್ಲ ನೋಡ್ಕೊಂಬಲಿಲ್ಲ ಅಂದ್ರೆ ಕೇಳು. ನಾನೆಲ್ಲ ನೀನು ಯಾವಾಗ ದುಡಿಲಿಲ್ಲ ಅಂದ್ರೂ ಯಾವಾಗ ನೀನು ನೋಡ್ಕೊಂಡು ಮರ್ಯಾದೆ ಕೊಟ್ಕೊಂಡು ಬಿಡು ಅಂತೇಳಿ ಮಾಡಿಕೊಂಡು ಬಂದ ಅದಕ್ಕೆ ಸದ್ರ ತಗೊಂಡೆ ನೀನು. ದುಡ್ಕೊಬರೋಗಿ ಹೋಗಿ ದುಡ್ಕೊಂಬಂದು ಮಾತಾಡು ನೀನು. ಅದೇ ಮತ್ತೆ ದುಡ್ಕೊಂಬ. ತಿಂಗ್ಳಿಗೆ 10,000 ದುಡ್ಕೊಂಬಂದು ಕೊಡು. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ತಿಂಗ್ಳಿಗೆ 10,000 ದುಡಿ. ನೀನು ಸಾಕು ಗಂಡಸಾಗಿರೋದಕ್ಕೆ 10,000 ದುಡಿ. 10,000 ಕಣೋ. ಎಂತೆಂಥ ಇವಾಗ ಹೆಂಗಸ್ರೇನೇ ದುಡಿತಾರೆ. ಗಾರ್ಮೆಂಟ್ಸ್ಗೆ ಹೋಗೋ ಅಂತಾರು ಹೆಣ್ಮಕ್ಳು ಅವರೇನೆ 12,000-15,000 ಸಂಬಳ ತಂಬ್ತಾರೆ. ಅಂತಾದ್ರಾಗೆ ನಿನಗೆ ದುಡಿಯೋ ಯೋಗ್ಯತೆ ಇಲ್ವೇನೋ 10,000ನ? ಏನು 10,000 ದುಡಿಯೋ ಯೋಗ್ಯತೆ ಇಲ್ಲ ನಿನ್ನ ಹಣೆ ಬರೋಕ್ಕೆ? ನಾನು ಮನ್ಸು ಮಾಡಿದರೆ 50,000 ದುಡಿತೀನಿ. ನನ್ನ ಕತೆ ಕಟ್ಕೊಬೇಡ. ನಾನು ಇಲ್ಲೋಡ ಮನ್ಸು ಮಾಡಿದ್ರೆ ನಾನು 50,000 ದುಡಿತೀನಿ. ನನಗೇನು 50,000 ದುಡಿಯೋದು ದೊಡ್ಡದಲ್ಲ. ದುಡಿತೀಯಳಪ್ಪ 50,000ನ ದುಡಿತೀಯ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ನಿನ್ನ ಹಣೆ ಬರ್ದಂಗೆ ನೀನು ಜೀವನ ಪರ್ಯಂತ ದುಡಿದ್ರು 50,000 ದುಡ್ದಿಲ್ಲ. ಹೋಗಿ ಸುಮ್ಮನೆ ಏನಕ್ಕೆ ಮಾತಾಡ್ತಿ? ಯಾವತ್ತು ನೀನೇನು ದುಡ್ದಿಲ್ಲ. ನಾನು ಏನೋ ಅಂಗಡಿ ತೆಗಿರೋದಕ್ಕೆ ಅವಾಗ ನಾವು ವ್ಯಾಪಾರ ಮಾಡೋವಾಗ ಒಂದಿಟ್ಟು ಹೆಂಗೆ ದುಡ್ಕೊಂಡು ನಿಟ್ಟು ಮನೆಗೆ ಕಟ್ಕೊಂಡ್ವಿ. ಇವಾಗ ಅದನ್ನ ಸ್ಥಾನ ತೀಸಕ್ಕೆ ಒದ್ದಾಡ್ತಾ ಇದ್ವಿ. ಹೆಂಗೆ ಇವಾಗ ಒಂದು 3-4 ಲಕ್ಷ ನಾನು ದುಡ್ದಿದ್ವಿ. ಅದು ಅಲ್ಲೇ ಇದ್ಕೊಂಡು ಮಾಡೋದಕ್ಕೆ ಆತವಾಗ. ಇವಾಗ ಅದು ಆಗಲ್ಲ ನಿನ್ನ ಕೈಲಿ. ನಾನು ಇದ್ದಿದ್ದೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ನೋಡು ನಾನು ಹೋಗ್ತೀನಿ. ನನ್ನ ಪಾಡಿಗೆ ನಾನು ಇರ್ತೀನಿ. ಅಲ್ಲ ನನಗೆ ಹಿಂಗೆ ಮಾಡ್ತಾ ಇದೆಯಾ ನೀನು ಅವನು ಬೇರೆ. ನಾನು ಬರೋಲ್ಲ ಕಡೆ ಇನ್ಮೇಲಿಂದಾನ. ಹೋಗಪ್ಪ ಹೋಗು. ನೀನೇನು ಯಾರೇನು ಬಾರಪ್ಪ ಅಂತ ಹೇಳ್ತಾ ಕೂಕೊಂಡಿಲ್ಲ. ಹೋಗಿ ಸುಮ್ಮನೆ ಇವಾಗ ನಾನು ಹೇಳ್ತಾ ಇದ್ನಲ್ಲ ಹೋಗು. ನೋಡಿದ್ರಲ್ಲ ವೀಕ್ಷಕರೇ, ದುಡ್ಕೊಂಬ ಅಂತೇಳಿ ಬೆಂಗಳೂರು ಕಡೆಗೆಲ್ಲ ನಾವು ಹೋಗುವಂಥ ಬಟ್ಟೆ ಬರೆ ಎಲ್ಲ ತೆಗೆದು ಎಸ್ತಿದ್ದೀವಿ. ದುಡಿಲಿಲ್ಲ ಅಂದಮೇಲೆ ಇಷ್ಟೇ ಅವನಿಗೆ ಬೆಲೆ. ಅದಕ್ಕೆ ಹೋಗು ಅಂತ ಹೇಳಿ ಬಟ್ಟೆ ಎಲ್ಲ ನಾನು ಒಗ್ದಂಗೆ ಹಂಗೆ ಕಳಿಸಿದ್ದೀನಿ. ನಾನು ಹೋಗ್ತೀನಿ. ನಾನು ಯಾರಿಗೂ ದುಡ್ಡು ಕೊಡಲ್ಲ ಏನಿಲ್ಲ. ನಾನು ಆರಾಮಾಗಿರ್ತೀನಿ. ಮನೆ ಬೇಡ, ಮಕ್ಕಳು ಬೇಡ, ಹೆಂಡ್ತಿ ಬೇಡ, ಹೋಗಿ ಹಂಗೆ ಇರು ಅಂತ ಹೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ. ನೀವೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೂವಿಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.